ಮುಡಾ ವಿಚಾರದಲ್ಲಿ ನನ್ನಿಂದ ಯಾವುದೇ ತಪ್ಪು ಆಗಿಲ್ಲ. ಮುಡಾ ಅಕ್ರಮ ಆರೋಪದ ಬಗ್ಗೆ ವರಿಷ್ಠರ ಎದುರು ಸಿಎಂ ಸ್ಪಷ್ಟನೆ. ನನ್ನಿಂದ ಮುಡಾ ವಿಚಾರದಲ್ಲಿ ಯಾವುದೇ ತಪ್ಪಾಗಿಲ್ಲ ಅಂತ ವರಿಷ್ಠರ ಮುಂದೆ ಸಿಎಂ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮುಡಾ ಅಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಎಳ್ಳಷ್ಟು ಕೂಡ ಕಾನೂನಾತ್ಮಕವಾಗಿ ನಾನು ತಪ್ಪು ಮಾಡಿಲ್ಲ. ಇದು ದೆಹಲಿ ಭೇಟಿಯ ವೇಳೆ ವರಿಷ್ಠರಿಗೆ ತಿಳಿಸಿರುವಂತಹ ಸಿದ್ದರಾಮಯ್ಯ. ಮುಡಾ ವಿಚಾರದಲ್ಲಿ ನನ್ನ ಕೈವಾಡ ಇಲ್ಲ ಅಂತ ಸ್ಪಷ್ಟವಾಗಿ ವರಿಷ್ಠರಿಗೆ ತಿಳಿಸಿದ್ದಾರೆ. ಜೊತೆಗೆ ಯಾವುದೇ ದಾಖಲೆಗಳಿಗೆ ನಾನು ಸಹಿ ಹಾಕಿಲ್ಲ. ವ್ಯಕ್ತಿಗತವಾಗಿ ನಾನು ಪ್ರಾಧಿಕಾರದ ಮುಂದೆ ಅರ್ಜಿ ಹಾಕಿಲ್ಲ. ಪ್ರಭಾವ ಬಳಸಿದ್ದೇನೆ ಅನ್ನೋದಕ್ಕೆ ನಾನು ಅಧಿಕಾರದಲ್ಲಿ ಇರಲಿಲ್ಲ. ಇನ್ಫ್ಲುಯೆನ್ಸ್ ಮಾಡಿದ್ದೀನಿ ಅನ್ನೋದಕ್ಕೆ ನಾನು ಆಗ ಅಧಿಕಾರದಲ್ಲಿ ಇರಲಿಲ್ಲ. ವಿಚಾರಣೆಗೆ ಅನುಮತಿ ನೀಡಿದರೂ ಕೂಡ ಕಾನೂನಾತ್ಮಕವಾಗಿ ತೊಂದರೆ ಇಲ್ಲ. ಮುಡಾ ಅಕ್ರಮ ಆರೋಪ ಸಂಬಂಧಕ್ಕೆ ಸಿಎಂ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮುಡಾ ಅಕ್ರಮ ಆರೋಪ ಏನಿದೆ ಈಗ ಅದಕ್ಕೆ ಸಿಎಂ ಹೈಕಮಾಂಡ್ ಎದುರು ಪ್ರಶ್ನೆಗಳೆದುರಾದಾಗ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಮುಡಾ ವಿಚಾರದಲ್ಲಿ ನನ್ನಿಂದ ಯಾವುದೇ ತಪ್ಪಾಗಿಲ್ಲ. ಕಾನೂನಾತ್ಮಕವಾಗಿ ಯಾವುದೇ ಸಹಿ ಹಾಕೋದಾಗ್ಲಿ ಅಥವಾ ನಾನು ಅರ್ಜಿ ಸಲ್ಲಿಸೋದಾಗ್ಲಿ ಇಂಥದ್ದು ಯಾವುದೂ ಕೂಡ ಮಾಡಿಲ್ಲ. ನನ್ನಿಂದ ಯಾವುದೇ ತಪ್ಪಾಗಿಲ್ಲ ಅಂತ ಹೈಕಮಾಂಡ್ ಮುಂದೆ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಯಾಕಂದರೆ ಸಿಎಂ ಮೇಲೆ ಒಂದು ಆರೋಪ ಬಂದಿರೋದ್ರಿಂದ ಹೈಕಮಾಂಡ್ಗೂ ಕೂಡ ಇದು ಬಹಳ ಗಂಭೀರವಾದಂಥ ವಿಚಾರ ಆಗಿದೆ. ಆ ಕಾರಣಕ್ಕೆ ಸಿದ್ದರಾಮಯ್ಯನವ್ರನ್ನ ಈ ಬಗ್ಗೆ ಕೇಳಿದಾಗ ಎಳ್ಳಷ್ಟೂ ಕೂಡ ಕಾನೂನಾತ್ಮಕವಾಗಿ ನಾನು ತಪ್ಪು ಮಾಡಿಲ್ಲ, ಲೀಗಲಿ ನನ್ನ ಕಡೆಯಿಂದ ಯಾವುದೇ ತಪ್ಪಾಗಿಲ್ಲ ಅಂತ ಹೇಳಿದ್ದಾರೆ. ಈ ಬಗ್ಗೆ ಪ್ರಸನ್ನ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪ್ರಸನ್ನ, ನಾನು ನಿಮ್ಮನ್ನ ಮಾತನಾಡಿಸ್ತೀನಿ, ಇನ್ನೊಂದಷ್ಟು ವಿಚಾರಗಳನ್ನ ತಿಳಿಸ್ತಾ ಹೋಗೋಣ. ಒಂದು ಹೈಕಮಾಂಡ್ ಮುಂದೆ ಸಿಎಂ ಹೇಳಿದಂಥ ವಿಚಾರ, ಇನ್ನೊಂದು ಕಡೆ ರಾಜ್ಯಪಾಲರು ಮುಡಾ ವಿಚಾರಣೆಗೆ ಅನುಮತಿ ನೀಡಿದ್ರೆ ಕಾನೂನಾತ್ಮಕವಾಗಿ ರಾಜಕೀಯವಾಗಿ ಹೋರಾಡೋಣ, ಹೀಗೆ ಹೈಕಮಾಂಡ್ಗೆ ತಿಳಿಸಿರುವಂತಹ ಸಿಎಂ ಸಿದ್ದರಾಮಯ್ಯ. ಒಂದು ವೇಳೆ ರಾಜ್ಯಪಾಲರು ಮುಡಾ ವಿಚಾರಣೆಗೆ ಅನುಮತಿಯನ್ನು ಕೊಟ್ಟರೆ ಆಗ ಕಾನೂನಾತ್ಮಕವಾಗಿ ರಾಜಕೀಯವಾಗಿ ನಾವು ಹೋರಾಡಬೇಕು ಅಂತ ಹೈಕಮಾಂಡ್ಗೆ ಕೂಡ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಇದು ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯನವರು ಹೇಳಿರುವಂಥ ಒಂದಷ್ಟು ವಿಚಾರ, ಕೊಟ್ಟಿರುವಂತಹ ಸ್ಪಷ್ಟನೆ. ಪ್ರಸನ್ನ ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ. ಪ್ರಸನ್ನ, ಈಗ ಹೈಕಮಾಂಡ್ಗೂ ಕೂಡ ಈ ವಿಚಾರ ಬಹಳ ಪ್ರಮುಖವಾಗಿದೆ. ಯಾಕಂದರೆ ಇಂಥ ಒಂದು ಆರೋಪ ಸಿಎಂ ಮೇಲೇನೆ ಬಂದಾಗ ಹೈಕಮಾಂಡ್ ಬಹಳ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಾಗುತ್ತೆ. ಹೈಕಮಾಂಡ್ ಮುಂದೆ ಏನು ವರಿಷ್ಠರ ಮುಂದೆ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಂಥ ಕ್ಲಾರಿಟಿ ಏನು, ಜೊತೆಗೆ ಒಂದು ವೇಳೆ ಏನಾದರೂ ಅನುಮತಿ ಕೊಟ್ಟರೆ ವಿಚಾರಣೆಗೆ ಹೇಗೆ ಇದನ್ನು ಫೇಸ್ ಮಾಡಬೇಕು ಅಂತ. ಅವಿನಾಶ್, ಮೂಡಾ ಪ್ರಕರಣದ ವಿಚಾರದಲ್ಲಿ ಹೈಕಮಾಂಡ್ಗೂ ಕೂಡ ಒಂದು ಸ್ಪಷ್ಟತೆ ಬೇಕಾಗಿತ್ತು. ಇದೇ ಕಾರಣಕ್ಕೋಸ್ಕರ ನೇರವಾಗಿ ಸಿಎಂ ಸಿದ್ದರಾಮಯ್ಯವ್ರನ್ನ ದೆಹಲಿಗೆ ಕರೆಸಿಕೊಂಡಂತಹ ಹೈಕಮಾಂಡ್ ನಾಯಕರು ಮೂಡಾ ಪ್ರಕರಣದಲ್ಲಿ ಏನೇನಾಗಿದೆ ಅನ್ನುವಂತ ಇಂಚಿಂಚು ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಹೈಕಮಾಂಡ್ ನಾಯಕರಿಗೂ ಕೂಡ ಮನವರಿಕೆ ಮಾಡಿಕೊಟ್ಟಿರುವಂತಹ ಸಿಎಂ ಸಿದ್ದರಾಮಯ್ಯನವರು ಕಾನೂನಾತ್ಮಕವಾಗಿ ಎಳ್ಳಷ್ಟು ಕೂಡ ತಾನು ತಪ್ಪು ಮಾಡಿಲ್ಲ ಅನ್ನುವಂಥದ್ದನ್ನ ಮನವರಿಕೆ ಮಾಡಿಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಅದರಲ್ಲಿ ಒಂದು ಹಂತದಲ್ಲಿ ಯಶಸ್ವಿಯಾದಂತೆ ಕಂಡು ಬರ್ತಾ ಇದೆ. ಮೂಡಾ ಪ್ರಕರಣ ಹೊರಗೆ ಬರ್ತಾ ಇದ್ದ ಹಾಗೆ ಮೂಡಾದಲ್ಲಿ ಸೈಟ್ಗಳ ಹಂಚಿಕೆ ಆದಾಗ ತಾನು ಅಧಿಕಾರದಲ್ಲಿ ಇರಲಿಲ್ಲ, ತನ್ನ ಅಧಿಕಾರವನ್ನ ಪ್ರಭಾವವನ್ನ ಬಳಸಿದೀನಿ ಅನ್ನೋದಕ್ಕೆ ಯಾವುದೇ ರೀತಿಯ ಆಧಾರ ಇಲ್ಲ. ಈ ಕ್ಷಣಕ್ಕೂ ಕೂಡ ಆ ಸೈಟ್ಗಳು ತನ್ನ ಹೆಸರಲ್ಲಿ ಇಲ್ಲ, ಅಥವಾ ಸೈಟು ಹಂಚಿಕೆ ಆದಂತಹ ಸಂದರ್ಭದಲ್ಲಿ ಬಿಜೆಪಿಯೇ ಅಧಿಕಾರದಲ್ಲಿತ್ತು, ತಾನು ಅಧಿಕಾರದಲ್ಲಿ ಇರಲಿಲ್ಲ. ಜೊತೆಗೆ ಯಾವುದೇ ರೀತಿಯ ಸಹಿ ಆಗಲಿ ಅಥವಾ ಬೇರೆ ರೀತಿಯ ಪ್ರಭಾವ ಆಗಲಿ ತಾನು ಬಳಸೋದಕ್ಕೆ ಅವಕಾಶವೇ ಇರಲಿಲ್ಲ. ತಾನು ಆ ರೀತಿಯ ತಪ್ಪನ್ನ ಕಾನೂನಾತ್ಮಕವಾಗಿ ಮಾಡಿಲ್ಲ ಅನ್ನುವಂಥದ್ದನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಕೆ.ಸಿ. ವೇಣುಗೋಪಾಲ್ ಅವರಿಗೆ ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಇದರ ಜೊತೆಗೆ ರಾಜ್ಯಪಾಲರು ಅಕಸ್ಮಾತ್ ಪ್ರಾಸಿಕ್ಯೂಷನ್ಗೆ ಮುಂದಾಗಿದ್ದೇ ಆದ್ರೆ ಕಾನೂನಾತ್ಮಕವಾಗಿ ಹೋರಾಡಬೇಕು ಅನ್ನುವಂಥದ್ದನ್ನು ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಇದೇ ಕಾರಣಕ್ಕೋಸ್ಕರ ದೆಹಲಿಯಲ್ಲಿ ಹೊರಗೆ ಬಂದು ಮಾತನಾಡಿದಂತ ಸಿಎಂ ಸಿದ್ದರಾಮಯ್ಯನವರು ಹೈಕಮಾಂಡ್ ನಮ್ಮ ರೆಸ್ಕ್ಯೂಗೆ ಬರಬೇಕು ಅನ್ನುವಂಥ ಪದ ಬಳಕೆಯನ್ನು ಮಾಡಿದ್ರು. ರೆಸ್ಕ್ಯೂ ಅಂತಂದ್ರೆ ಹೈಕಮಾಂಡ್ ಕೂಡ ಮನವರಿಕೆ ಮಾಡಿಕೊಂಡು ಕಾನೂನಾತ್ಮಕ ಹೋರಾಟಕ್ಕೆ ತನಗೆ ಬೆಂಬಲವನ್ನ ಕೊಡಬೇಕು ಅನ್ನುವಂಥದ್ದು ಸಿಎಂ ಸಿದ್ದರಾಮಯ್ಯನವರ ಇರಾದೆಯಾಗಿತ್ತು. ಇದೀಗ ಹೈಕಮಾಂಡ್ ಈ ಒಂದು ಮನವರಿಕೆಗೆ ಸಮ್ಮತಿ ಸೂಚಿಸಿದ್ದೇ ಆದ್ರೆ ಅಥವಾ ಹೈಕಮಾಂಡ್ಗೂ ಕೂಡ ಸಿದ್ದರಾಮಯ್ಯನವರ ಪಾತ್ರ ಎಳ್ಳಷ್ಟು ಇಲ್ಲ ಅನ್ನುವಂಥದ್ದು ಮನವರಿಕೆ ಆಗಿದ್ದೇ ಆದ್ರೆ ಬಹುತೇಕ ಕಾನೂನಾತ್ಮಕ ಹೋರಾಟಕ್ಕೇನೆ ಹೈಕಮಾಂಡ್ ಮುಂದಾಗುವಂತ ಸಾಧ್ಯತೆ ಇದೆ. ಇಲ್ಲದೆ ಹೋದ್ರೆ ಮಾತ್ರ ಈ ನೈತಿಕ ಹೊಣೆ ಹೊತ್ತು ಮುಂದಿನ ನಿರ್ಧಾರಗಳನ್ನ ತೆಗೆದುಕೊಳ್ಳಬಹುದು. ಆದರೆ ಇಂಚಿಂಚು ದಾಖಲೆಗಳನ್ನ ಹೈಕಮಾಂಡ್ ನಾಯಕರಿಗೂ ಕೂಡ ತಿಳಿಸಿಕೊಟ್ಟಿರುವಂತಹ ಸಿಎಂ ಸಿದ್ದರಾಮಯ್ಯನವರು ಮೂಡಾ ಪ್ರಕರಣದಲ್ಲಿ 1935ರಿಂದ ಹಿಡಿದು ಇಲ್ಲಿಯ ತನಕ ಏನ್ ದಾಖಲೆಗಳಿದಾವೆ ಆ ಎಲ್ಲ ದಾಖಲೆಗಳನ್ನು ಕೂಡ ಹೈಕಮಾಂಡ್ ನಾಯಕರ ಮುಂದೆ ಇಟ್ಟಿದ್ದಾರೆ. ಯಾವ ಸಂದರ್ಭದಲ್ಲಿ ತಮಗೆ ಸೈಟ್ ಹಂಚಿಕೆ ಆಯಿತು, ಯಾರಿಂದ ಬಂತು, ಅದಕ್ಕಿಂತ ಪೂರ್ವದಲ್ಲಿ ಮೂಡಾ ಮಾಡಿದಂತಹ ತಪ್ಪುಗಳೇನು, ಮೂಡಾ ಸೈಟ್ಗಳನ್ನ ಕೊಡುವಂತಹ ಸಂದರ್ಭದಲ್ಲಿ ಬದಲಿ ನಿವೇಶನವನ್ನು ಕೊಡುವಂತಹ
ಇದ್ದಂತಹ ಸಂದರ್ಭದಲ್ಲೂ ಕೂಡ ಯಾರು ಅಧಿಕಾರದಲ್ಲಿದ್ರು, ಮೂಡಾದ ಅಧ್ಯಕ್ಷರಾಗಿದ್ದವಂತವ್ರು ಯಾರು, ಆ ಸಂದರ್ಭದಲ್ಲಿ ತನ್ನ ಪಾತ್ರ ಏನು ಅನ್ನುವಂತ ಸಂಪೂರ್ಣವಾದ ವಿವರಣೆಯನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಇದೀಗ ರಾಜ್ಯದ ನಾಯಕರ ಮತ್ತು ಮುಖ್ಯಮಂತ್ರಿಗಳ ಈ ರೀತಿಯ ಮನವರಿಕೆಗೆ ಎಷ್ಟರ ಮಟ್ಟಿಗೆ ಹೈಕಮಾಂಡ್ ಒಪ್ಪುತ್ತೆ ಅನ್ನುವಂಥದ್ದು ಅತ್ಯಂತ ಕುತೂಹಲ ಕೆರಳಿಸ್ತಾ ಇದೆ. ಜೊತೆಗೆ ಇದೀಗ ರಾಜ್ಯಪಾಲರು ನೋಟಿಸ್ ಅನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಸಚಿವ ಸಂಪುಟದಲ್ಲೂ ಕೂಡ ಕಾನೂನಾತ್ಮಕ ಹೋರಾಟಕ್ಕೆ ಒಪ್ಪಿಗೆ ಸಿಕ್ಕಿದೆ. ಆದ್ರೆ ಬಹುತೇಕ ಬೇರೆ ರೀತಿಯ ಬೆಳವಣಿಗೆಗಳಿಗೆ ಈ ಬೆಳವಣಿಗೆ ಸಾಕ್ಷಿಯಾಗಬಹುದು. ಅವಿನಾಶ್, ಧನ್ಯವಾದ ಪ್ರಸನ್ನ.